A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ವೆಂಕಟಾದ್ರಿ ಪಿಯು ಕಾಲೇಜಿನ ಸಾಧಕ ವಿದ್ಯಾರ್ಥಿಗಳಿಗೆ ಸನ್ಮಾನ. ದ್ವಿತೀಯ ಪಿಯುಸಿ ಫಲಿತಾಂಶದಲ್ಲಿ ಚಿಂತಾಮಣಿ ವೆಂಕಟಾದ್ರಿ ಪದವಿ ಪೂರ್ವ ಕಾಲೇಜಿನ ವಿಜ್ಞಾನ ವಿಭಾಗದ 238 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು, ಇದರಲ್ಲಿ 96.1 ವಿದ್ಯಾರ್ಥಿಗಳು ಉತ್ತೀರ್ಣಗೊಂಡಿದ್ದಾರೆ ಎಂದು ಕಾಲೇಜಿನ ಪ್ರಾಚಾರ್ಯ ಎನ್.ಸಿ. ನಾರಾಯಣ ರೆಡ್ಡಿ ತಿಳಿಸಿದ್ದಾರೆ. 110 ವಿದ್ಯಾರ್ಥಿಗಳು ಉನ್ನತ ದರ್ಜೆ, 114 ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣಗೊಂಡಿದ್ದಾರೆ. 5 ವಿದ್ಯಾರ್ಥಿಗಳು ದ್ವಿತೀಯ ದರ್ಜೆಯನ್ನ ಪಡೆದಿದ್ದಾರೆ. ಅತಿ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳು ನವ್ಯಶ್ರೀ ಕೆಎಸ್ 587, ಮನುಪ್ರಿಯಾ ಎಂ 586, ಅರ್ಫಾ ಅಂಜುಮ್ 585, ಮಹಾಲಕ್ಷ್ಮಿ ಬಿಕೆ 584, ನಂದೀಶ್ ಎಂ 581, ಶಶಾಂಕ್ ಸಿ 580, ನಾಗಶ್ರೇಯ ಎಲ್ 579, ಭವಾನಿ 557, ಶ್ರೀರಕ್ಷಾ ಜಿ 576, ತೇಜಶ್ರೀ ಜಿಎನ್ 576, ಭಾರತಿ ಕೆ 574, ರೇಖಾ ಎಂ 574, ಬೃಂದಾ ಎಂಎ 573, ಪ್ರಣವಿ ಜಿಎಸ್ 572, ಫರಾನ್ ಅಕ್ರರ್ 571 ಅಂಕಗಳನ್ನು ಪಡೆದಿದ್ದಾರೆ. ವಾಣಿಜ್ಯ ವಿಭಾಗ 21 ವಿದ್ಯಾರ್ಥಿಗಳು ಹಾಜರಾಗಿ 95.23% ವಿದ್ಯಾರ್ಥಿಗಳು ತೇರ್ಗಡೆಗೊಂಡಿದ್ದು, ಇದರಲ್ಲಿ 10 ವಿದ್ಯಾರ್ಥಿಗಳು ಉನ್ನತ ದರ್ಜೆ, 12 ಪ್ರಥಮ ದರ್ಜೆಯಲ್ಲಿ ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ. ಹಾಸಿನಿ ಜಿ 588, ಪೂರ್ಣಿಮಾ ಬಿ 576, ಜಯಶ್ರೀ ಜಿಎಸ್ 571, ಕೃತಿಕಾ ಕೆ 565, ಕಾಂಚನ ಬಿಎಂ 555 ಮತ್ತು ಸೈಯದ್ ಜಾಫರ್ ಸಾದಿಕ್ 543 ಅಂಕ ಪಡೆದಿದ್ದಾರೆ. 576 out of 600. Commerce teachers really helped me in scoring this marks, and all the faculty here is good, and the teaching is also good. I am Sri Hasini and I am from Commerce Stream. I have scored 588 out of 600. Primarily, I would like to thank all my lecturers and my parents for guiding me in a very good manner, and they have notified all my capabilities and motivated me to achieve this. And I thank myself for my hard work, because I have been consistent for all this year to achieve my goal, and I hope I have achieved my goal. So thank you all for believing in me. Thank you. Today I am very much happy to be here, and I got 577 out of 600. And I would like to say that this is the best college in Chintamani, because there is a continuity here, but no other college which I saw. According to me, this is my personal opinion, and here the faculty is very much good. By scoring these marks, you will make your parents very much proud. Not only this, the objective point of view also, this is the best college in Chintamani which I saw. And from our college, last year also, so many seniors had gone for different colleges for their career, and I would like to thank my parents and my family members who supported me a lot. And ಫಸ್ಟ್ ಕ್ಲಾಸ್ ಬಂದು 114, ಆಮೇಲೆ ಟೋಟಲ್ 126, ಟೋಟಲ್ ಫಸ್ಟ್ ಕ್ಲಾಸಸ್ ಬಂದು 126. ಅದರಲ್ಲಿ ಸಬ್ಜೆಕ್ಟ್ ವೈಸ್ ಪರ್ಸೆಂಟೇಜು ಈ ಥರ ಇರ್ತದೆ. ಕನ್ನಡ 99.8%, ಫಿಸಿಕ್ಸ್ 98%, ಕೆಮಿಸ್ಟ್ರಿ 98%, ದೆನ್ ಮ್ಯಾಥ್ಸ್ 98.5%, biology 100%, English 100%, Hindi 100%. Then out maths total 15. ಮ್ಯಾಥ್ಸ್ ಅಲ್ಲಿ 100ಕ್ಕೆ 100 ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳು 15 ಜನ ಇರ್ತಾರೆ. ಮತ್ತೆ ಅದೇ ರೀತಿಯಾಗಿ ಫಿಸಿಕ್ಸ್ ಅಲ್ಲಿ 1, ಮ್ಯಾಥಮೆಟಿಕ್ಸ್ ಆಯಿತು, ಬಯಾಲಜಿ ಬಂದು 1, ಹಿಂದಿ ಬಂದ್ಬಿಟ್ಟು 1, ಆಮೇಲೆ ಎಕನಾಮಿಕ್ಸ್ ಬಂದ್ಬಿಟ್ಟು 100 ಮತ್ತು ಕಂಪ್ಯೂಟರ್ ಸೈನ್ಸ್ ಬಂದು 3. ಈ ಥರ 100 ಸ್ಕೋರ್ ಮಾಡಿರ್ತಾರೆ. ಈ ಯಶಸ್ಸಿಗೆ ಕಾರಣರಾಗಿರ್ತಕ್ಕಂಥ ಎಲ್ಲ ಉಪನ್ಯಾಸಕ ವರ್ಗದವರಿಗೆ ಮತ್ತೆ ಅವರ ಪೋಷಕರಿಗೆ ನಮ್ಮ ಮೇಲೆ ಭರವಸೆ ಇಟ್ಟು ನಮ್ಮ ಕಾಲೇಜ್ ಸೇರಿಸಿರ್ತಾರೆ. ಸೊ ಅವರ ಒಂದು ಆಸೆ ಏನಿಟ್ಕೊಂಡಿರ್ತೋ ಇವತ್ತು ಆ ಆಸೆ ನೆರವೇರಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಮುಂದೆ ಬರ್ತಕ್ಕಂಥ ಒಂದು
ಯಾವುದು 99 99.5%. ಹೈಯೆಸ್ಟ್ 100 ಮತ್ತು ಪರ್ಸೆಂಟೇಜ್ ಅದೇ ಬಂದಿರ್ತದೆ. ಈಗ ಮುಂದೆ ಏನು ಪ್ರಥಮ PUCಗೆ ದಾಖಲಾತಿ ಆಗಬೇಕು ಅಂತ ಯಾವ ಪೋಷಕರು ನಮ್ಮ ಮೇಲೆ ಇದುವರೆಗೂ ಸತತವಾಗಿ ಸುಮಾರು 25 ವರ್ಷಗಳಿಂದ ನಾವು ನಮ್ಮ ಮೇಲೆ ಭರವಸೆ ಇಟ್ಟು ಕಾಲೇಜ್ ಸೇರಿಸಿರ್ತಾರೆ, ಅವರ ಆಸೆ ಯಾವತ್ತೂ ಕೂಡ ನಾವು ಎಲ್ಲಿ ಕೂಡ ಚ್ಯುತಿ ಬರ್ದಿರ ಅವರ ಕನಸನ್ನು ನನಸು ಮಾಡಿ ಕಳಿಸಿದ್ದೇವೆ. ಇದು ಅತ್ಯುತ್ತಮವಾದ ಒಂದು ಫಲಿತಾಂಶ ಕೊಡ್ತಕ್ಕಂಥ ಕಾಲೇಜ್ ಆಗಿರ್ತದೆ. ಯಾರೇ ನಮ್ಮ ಏನು ಪೇರೆಂಟ್ಸ್ ಇದ್ದಾರೆ ಇದುವರೆಗೂ ನಮ್ಮ ಕಾಲೇಜ್ ಸೇರ್ತಕ್ಕಂಥ ಮಕ್ಕಳಲ್ಲಿ ಈಗ ಉತ್ತಮ ಫಲಿತಾಂಶ ಬಂದಿತ್ತು, ಭವಿಷ್ಯದಲ್ಲಿ ಒಳ್ಳೆ ಕಡೆ ಎಲ್ಲೆಲ್ಲಿ ಇಂಜಿನಿಯರಿಂಗು, ಮೆಡಿಕಲ್ಲು, ಈವನ್ ಫಾರಿನಲ್ಲೆಲ್ಲ ಎಷ್ಟೋ ಜನ ಮಕ್ಕಳು ಇವತ್ತು ಸಾವಿರಾರು ಜನ ಮಕ್ಕಳು ಹೊರಗಡೆ ಇದ್ದಾರೆ. ಸೊ ಇದನ್ನು ನಾನು ಇವತ್ತು ಪೋಷಕರಿಗೆ ಹೇಳಿ ಬಯಸ್ತೇನೆ. ಇದನ್ನು ನಾವು ಸತತವಾಗಿ ಈಗ ಏನಿದೆ ಅದನ್ನು ಮುಂದೆ ಇದೇ ತರ ಒಳ್ಳೆಯ ಯಶಸ್ಸಿಗೆ ಮಕ್ಕಳ ಭವಿಷ್ಯತ್ತಿಗಾಗಿ ಸದಾ ನಮ್ಮ ಉಪನ್ಯಾಸಕರು ಅದರ ಬಗ್ಗೆ ಕಾಳಜಿ ವಹಿಸಿ ಉತ್ತಮ ಫಲಿತಾಂಶಕ್ಕಾಗಿ ಯಾವಾಗಲೂ ಕೂಡ ಅವರಿಗೆ ಏನು ಕೇರ್ ತಗೊಂಡು ಉತ್ತಮ ಫಲಿತಾಂಶಕ್ಕೆ ದುಡಿತಾ ಇರ್ತಾರೆ. ಯಾವ ಪೋಷಕರು ನಮ್ಮ ಮೇಲೆ ಭರವಸೆ ಇಟ್ಟಿರ್ತಾರೆ ಅದನ್ನು ಖಂಡಿತವಾಗಿ ಉಳಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ನನ್ನ ಈ 2 ಮಾತನ್ನು ಮುಗಿಸ್ತೇನೆ.